ಕಾಲ ಇವತ್ತು ಬರಗಾಲ ಇದ್ದಂತ ಈ ಕಾಲದಲ್ಲಿ ನೀರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಮಳೆ ಇಲ್ಲದ ಕಾರಣ, ಕಾವೇರಿಯ ಪ್ರದೇಶದಲ್ಲಿ ಯಾವ ಡ್ಯಾಮ್ಗಳಲ್ಲೂ ನೀರಿಲ್ಲದ ಕಾರಣ ನಾವು ತಮಿಳುನಾಡಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ 3ನೇ ತಾರೀಕು ನಡೆಯುವಂತ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಚರ್ಚೆ ಏನು ಈ ಕಾವೇರಿ ವಿವಾದ ಏನಿದೆ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವಂತ ರೀತಿಯಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ನಾನು ಇಬ್ಬರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, 2 ರಾಜ್ಯಗಳಿಗೆ ಮನವಿ ಮಾಡ್ತೀನಿ. ಹಾಗೆ 2 ರಾಜ್ಯದ ನೀರಾವರಿ ತಜ್ಞರು ಹಾಗೆ ಕಾನೂನು ತಜ್ಞರು ಕೂತು ಒಂದು ಇತಿಹಾಸದ ದಾಖಲೆಯನ್ನು ಬರೆಯುವ ಕೆಲಸ ಆಗ್ಲಿ ಅಂತೇಳಿ ಹಾರೈಸ್ತೀನಿ. ಸರ್, ರಾಮಲಿಂಗ ರೆಡ್ಡಿ ಅವರು ಮನವಿ ಮಾಡ್ತೀವಿ, ಈ ಸಮಿತಿಗೆ ಲೆಟರ್ ಬರೀತೀವಿ ಅಂತ ಹೇಳಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಇನ್ನೂ ಮನವಿ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರು ಸಚಿವರಿದ್ದೀರಿ, ನೀವು ಅಂಕಿಅಂಶಗಳನ್ನ ನಿಮ್ಮ ವಕೀಲರ ಮುಖಾಂತರ ಕಾವೇರಿಯ ಪ್ರಾಧಿಕಾರ ಏನಿದೆ, ಕಾವೇರಿ ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನ ಇಡಬೇಕಾಗತ್ತೆ. ನಮ್ಮ ವಕೀಲರ ಮುಖಾಂತರ ಇವತ್ತಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಬೇಕಾಗತ್ತೆ. ಅರ್ಥ ಮಾಡಿಸುವಂತ ಕೆಲಸವನ್ನ ನಮ್ಮ ನೀರಾವರಿ ಸಚಿವರಾಗಿರುವಂತ ರಾಮಲಿಂಗ ರೆಡ್ಡಿ ಅವರು ತಕ್ಷಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ನೀವು ನೀರು ಕೊಡುವಂತ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವ್ರನ್ನ ಎಚ್ಚರಿಸ್ತೇನೆ. ಹೌದು, ಇವತ್ತಿನ ಸರ್ಕಾರ ಅಷ್ಟೇ ಅಲ್ಲ, ಇಲ್ಲಿವರೆಗೂ ಬಂದಂತ ಎಲ್ಲ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರ ವಕೀಲರಿಗೆ 106 ಕೋಟಿ ಹಣ ಕೊಡುತ್ತೆ. 106 ಕೋಟಿ ಹಣ ಕೊಟ್ಟರು ಸಹ ಯಾವುದೇ ಕಾವೇರಿಯ ಬಂದಂತ ತೀರ್ಪುಗಳಲ್ಲಿ ಒಂದು ತೀರ್ಪು ಸಹ ಕರ್ನಾಟಕದ ಪರವಾಗಿ ಬಂದಿದ್ದ ಇತಿಹಾಸ ಇಲ್ಲ. ಹಾಗಾಗಿ ನಮ್ಮ ವಕೀಲರು ಸರಿಯಾದ ರೀತಿಯಲ್ಲಿ ವಾದ ಮಾಡಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನ ಇಡಬೇಕಾಗುತ್ತೆ. ಪರಿಸ್ಥಿತಿಯನ್ನ ಅವರಿಗೆ ಅರಿವು ಮೂಡಿಸುವಂಥದ್ದು ಆಗಬೇಕಾಗತ್ತೆ. ಪರಿಸ್ಥಿತಿ ಅರ್ಥ ಮಾಡಿಸುವ ಕೆಲಸ ನಮ್ಮ ವಕೀಲರಿಂದ ಆಗದೇ ಇದ್ದ ಕಾರಣ ಇಂಥ ತೀರ್ಪು ಬರಲಿಕ್ಕೆ ಕಾರಣವಾಗಿದೆ. ಹಾಗಾಗಿ ಈಗಲಾದರೂ ರಾಜ್ಯ ಸರ್ಕಾರ ಸರಿಯಾದ ವಕೀಲರನ್ನ ಇಟ್ಕೊಂಡು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಇವತ್ತಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ.